ಪಿಂಚಣಿದಾರರಿಗೆ ಮೇ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಮಹತ್ವದ ಮಾಹಿತಿ ಆದರೆ ಬಂದಿದೆ. ಜೊತೆಗೆ ಪೆಂಡಿಂಗ್ ಇರತಕ್ಕಂತಹ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೂ ಸಹ ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಇದೇ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಲಾಗ್ತದೆ. ಈ ಮೂರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನೋಡಿ, ಇವತ್ತು ಪಿಂಚಣಿದಾರರಿಗೆ ಮೇ ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಸೊ ಇವತ್ತು ಯಾವ ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದರೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತದೆ. ಈ ಒಂದು ಮಾಹಿತಿಯನ್ನು ಈಗ ನಾವು ತಿಳ್ಕೊಳೋದಾದ್ರೆ, ಹೌದು, ಇವತ್ತು ಪಿಂಚಣಿದಾರರ ಖಾತೆಗಾದರೆ ಮೇ ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಈ 12 ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದರೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ ಅಂತ ಹೇಳಿ ಇದೀಗ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ನಾವು ಈಗ ತಿಳ್ಕೊತಾ ಹೋಗೋಣ ಬನ್ನಿ ಆ 12 ಜಿಲ್ಲೆಗಳ ಹೆಸರನ್ನು. ಸೊ ಮೊದಲಿಗೆ ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ, ವಿಜಯನಗರ, ಕಲಬುರಗಿ, ಕೊಪ್ಪಳ. ಸೊ ಈ 12 ಜಿಲ್ಲೆಗಳಲ್ಲಿನ ಪಿಂಚಣಿದಾರರ ಖಾತೆಗಾದರೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಸೊ ಈಗಾಗಲೇ ರಾಜ್ಯಾದ್ಯಂತ ಪಿಂಚಣಿದಾರರಲ್ಲಿ ಹಲವಾರು ಜನ ಪಿಂಚಣಿದಾರರಾದರೆ ಮೇ ತಿಂಗಳ ಪಿಂಚಣಿ ಹಣವನ್ನು ಸಹ ರಿಸೀವ್ ಮಾಡ್ಕೊಂಡಿದ್ರ. ಸೊ ನಿಮ್ಮ ಖಾತೆಗಿನ್ನೂ ಸಹ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡ್ತೀರಿ, ಅತಿ ಶೀಘ್ರದಲ್ಲಿನೇ ನಿಮ್ಮ ಖಾತೆಗೂ ಸಹ ಬಿಡುಗಡೆ ಮಾಡ್ತಾರೆ ಮೇ ತಿಂಗಳ ಪಿಂಚಣಿ ಹಣವನ್ನು. ಓಕೆನಾ. ಸೊ ಇದು ಈಗ ಬಂದಿರತಕ್ಕಂಥ ಮಾಹಿತಿ ಆಗಿರುತ್ತೆ ಮೇ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ. ನಂತರ ಪೆಂಡಿಂಗ್ ಇರ್ತಕ್ಕಂತಹ ಪಿಂಚಣಿ ಹಣಗಳು. ಸೊ ತುಂಬ ಜನರಿಗೆ ಇದೀಗ ಪೆಂಡಿಂಗ್ ಇದೆ, 2 ತಿಂಗಳಿನ ಹಣ ಪೆಂಡಿಂಗ್ ಇರ್ತಕ್ಕಂಥದ್ದು ಪಿಂಚಣಿ ಹಣ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಇವತ್ತು ಸಹ 2 ತಿಂಗಳ ಪಿಂಚಣಿ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತದೆ ಪಿಂಚಣಿದಾರರಿಗೆ ಅಂತ ಹೇಳಿ ಇದೀಗ ಮಾಹಿತಿಯನ್ನಾದರೆ ಹೊರಡಿಸಲಾಗಿದೆ. ಓಕೆನಾ. ಸೊ ಹಾಗಾಗಿ ಯಾರ್ಯಾರಿಗೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ವೋ ಸೊ ಅವರಿಗೆ ಇವತ್ತು ಮೇ ತಿಂಗಳ ಪಿಂಚಣಿ ಹಣವನ್ನು ಸಹ ಬಿಡುಗಡೆ ಮಾಡಲಾಗ್ತಿದ್ದಾರೆ ಸರ್ಕಾರದ ಕಡೆಯಿಂದ. ಅದೇ ರೀತಿ ಇದೀಗ ಪೆಂಡಿಂಗ್ ಇರ್ತಕ್ಕಂಥ ಪಿಂಚಣ ಅಥವಾ ನಿಮಗೆ 8,000 ರೂಪಾಯಿ ಪಿಂಚಣಿ ಹಣ ಬರ್ತಿದೆ ಅಂತ ತಿಳ್ಕೊಳ್ಳಿ. ಸೊ 2 ತಿಂಗಳದಂತಂದರೆ 800 + 800 1,600 ರೂಪಾಯಿ ಆದರೆ ಇವತ್ತು ನಿಮಗೆ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನಾದರೆ ಹೊರಡಿಸಲಾಗಿರ್ತಕ್ಕಂಥದ್ದು. ಓಕೆನಾ. ಸೊ ಇದೀಗ ಸಾಕಷ್ಟು ಜನ ಪಿಂಚಣಿ ಹಣ ಬರ್ತಿಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳ್ತಿದ್ರ. ಓಕೆನಾ. ಸೊ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಪಿಂಚಣಿ ಖಾತೆಗಳನ್ನು ರದ್ದು ಮಾಡಲಾಗಿದೆ, ಯಾರ್ಯಾರು ಅನರ್ಹರಿದ್ದರು ಅವ್ರಿಗೆ ಅಂತ ಹೇಳಿ. ಓಕೆನಾ. ಸೊ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಹೇಳಿ ಸಹ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಚಾನಲಲ್ಲಿ ವಿಡಿಯೋ ಇದೆ. ಸೊ ಆ ಒಂದು ವಿಡಿಯೋ ನೋಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದಾಗಿರುತ್ತೆ. ಓಕೆನಾ. ಸೊ ಪ್ರತಿ ಜಿಲ್ಲೆಯಲ್ಲೂ ಸಾಕಷ್ಟು ಜನರ ಖಾತೆಗಳನ್ನು ರದ್ದು ಮಾಡಲಾಗಿದೆ. ಓಕೆನಾ. ಸೊ ನಿಮ್ಮ ಒಂದು ಖಾತೆಯೂ ಇನ್ ಕೇಸ್ ಏನಾದರೂ ರದ್ದಾಗಿದ್ದರೆ ಸೊ ನಿಮಗೂ ಸಹ ಹಣ ಬರೋದಿಲ್ಲ. ಓಕೆನಾ. ಸೊ ನಿಮ್ಮದೆಲ್ಲ ಕರೆಕ್ಟಾಗಿದೆ ಆದರೂ ಹಣ ಬರ್ತಿಲ್ಲ, ಆವಾಗ ಏನು ಮಾಡಬೇಕು ಅಂತಂದರೆ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥದ್ದು ಇವತ್ತು ಪಿಂಚಣಿದಾರರ ಖಾತೆಗಾದರೆ ಮೇ ತಿಂಗಳ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ. ಓಕೆನಾ. ಸೊ ಆ 12 ಜಿಲ್ಲೆ ಪಿಂಚಣಿದಾರರಲ್ಲಿ ಇವತ್ತು ಕೆಲವರ ಪಿಂಚಣಿದಾರರ ಖಾತೆಗಾದರೆ ಇವತ್ತು ಮೇ ತಿಂಗಳಿನ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲಾಗ್ತದೆ ಅಂತ ಹೇಳಿ ಇದೀಗ ಮಾಹಿತಿಯನ್ನಾದರೆ ಹೊರಡಿಸಿರ್ತಕ್ಕಂಥದ್ದು. ನಂತರ ಅದೇ ರೀತಿ ಪೆಂಡಿಂಗ್ ಇರ್ತಕ್ಕಂಥ ಹಣ ಸಾಕಷ್ಟು ಜನ ಪ್ರಶ್ನೆಗಳನ್ನು ಸಹ ಕೇಳ್ತಿದ್ರ, ನಮ್ಮ ಖಾತೆಗೆ ಇನ್ನೂ ಸಹ ಪಿಂಚಣಿ ಹಣ ಪೆಂಡಿಂಗ್ ಇದೆ, ಹಣ ಬರ್ತಿಲ್ಲ ಅಂತ ಹೇಳಿ. ಸೊ ಅದೇ ರೀತಿ ಇವತ್ತು ಸಹ ಪೆಂಡಿಂಗ್ ಇರ್ತಕ್ಕಂತಹ ಪಿಂಚಣಿ ಹಣವನ್ನು ಸಹ ಬಿಡುಗಡೆ ಮಾಡಲಾಗ್ತದೆ ಸರ್ಕಾರದ ಕಡೆಯಿಂದ. ಸೊ ಹಾಗಾಗಿ ನಿಮ್ಮ ಖಾತೆಗೆ ಇನ್ನೂ ಸಹ ಮೇ ತಿಂಗಳಿನ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಪೆಂಡಿಂಗ್ ಇರ್ತಕ್ಕಂತಹ ಪಿಂಚಣಿ ಹಣ ನಿಮ್ಮ ಖಾತೆಗೆ ಇನ್ನೂ ಸಹ ಬಂದಿಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೊಬೇಡಿ, ವೆಯ್ಟ್ ಮಾಡ್ತೀರಿ. ಪ್ರತಿದಿನ ಆದರೆ ಬಿಡುಗಡೆ ಮಾಡ್ತಿರ್ತಾರೆ. ಅತಿ ಶೀಘ್ರದಲ್ಲಿನೇ ಆದಷ್ಟು ಬೇಗನೆ ನಿಮ್ಮ ಖಾತೆಗೂ ಸಹ ಪಿಂಚಣಿ ಹಣ ಅಥವಾ ಪೆಂಡಿಂಗ್ ಇರ್ತಕ್ಕಂಥ ಪಿಂಚಣಿ ಹಣವನ್ನು ಸಹ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ.
ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಜೂನ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿಗಳು ಸಹ ಬರ್ತವೆ, ಅದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರದ ಮಾಹಿತಿಯನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ. ಹೌದು, ಇದು ಕೇಂದ್ರ ಸರ್ಕಾರದ ಕಡೆಯಿಂದ PM ಕಿಸಾನ್ ಯೋಜನೆಯ ಮೂಲಕ ರೈತರ ಖಾತೆಗೆ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗ್ತಿರುತ್ತೆ. ಅದೇ ರೀತಿ ಇವತ್ತು ಸಹ ರೈತರ ಖಾತೆಗಾದರೆ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಯನ್ನಾದರೆ ಹೊರಡಿಸಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಯಾವ ಯಾವ ಜಿಲ್ಲೆಗಳಲ್ಲಿನ ರೈತರ ಖಾತೆಗಾದರೆ ಇವತ್ತು PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ಇವತ್ತು ಬಿಡುಗಡೆ ಮಾಡಲಾಗ್ತದೆ ಅಂತ ಹೇಳಿ. ಸೊ ಈ ಒಂದು ಮಾಹಿತಿಯನ್ನು ತಿಳ್ಕೊಳೋದಾದರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ 19 ಜಿಲ್ಲೆಗಳಲ್ಲಿನ ರೈತರ ಖಾತೆಗಾದರೆ ಇವತ್ತು PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಯನ್ನಾದರೆ ತಿಳಿಸಲಾಗಿದೆ. ಹಾಗಿದ್ರೆ ಬನ್ನಿ ಈಗ ನಾವು ತಿಳ್ಕೊತಾ ಹೋಗೋಣ ಆ 19 ಜಿಲ್ಲೆಗಳ ಹೆಸರನ್ನು. ಸೊ ಮೊದಲಿಗೆ ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ಬೀದರ್, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ದಾವಣಗೆರೆ, ಗದಗ್, ಹಾಸನ, ಹಾವೇರಿ, ಕಲಬುರಗಿ, ಕೊಡಗು, ಕೋಲಾರ, ಕೊಪ್ಪಳ. ಈ 19 ಜಿಲ್ಲೆಗಳಲ್ಲಿನ ರೈತರ ಖಾತೆಗಾದರೆ ಇವತ್ತು PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ಈಗಾಗಲೇ ಕೇಂದ್ರ ಸರ್ಕಾರದ ಕಡೆಯಿಂದ ರೈತರ ಖಾತೆಗಾದರೆ ಬಿಡುಗಡೆ ಮಾಡಲಾಗಿದೆ. ಸೊ ಈಗಾಗಲೇ ಯಾರ್ಯಾರು ರೈತರು ನೀವು ರಿಸೀವ್ ಮಾಡ್ಕೊಂಡಿದ್ರು PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು, ನಿಮ್ಮ ಖಾತೆಗೆ ಹಣ ಬಂದಿದ್ದರೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ. ಓಕೆ, ನಂತರ ನಿಮ್ಮ ಖಾತೆಗೆ ಇನ್ನೂ ಸಹ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡ್ತೀರಿ. ಪ್ರತಿದಿನ ಅದರ ರೈತರಲ್ಲಿ ಕೆಲವರ ರೈತರ ಖಾತೆಗಾದರೆ ಬಿಡುಗಡೆ ಮಾಡ್ತಿದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ PM ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ಅತಿ ಶೀಘ್ರದಲ್ಲಿನೇ ನಿಮ್ಮ ಖಾತೆಗೂ ಸಹ ಬಿಡುಗಡೆ ಮಾಡ್ತಾರೆ. ಓಕೆನಾ. ಸೊ ಇದು PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ಬಂದಿರತಕ್ಕಂತಹ ಮಹತ್ವದ ಮಾಹಿತಿಯಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ತಿಳ್ಕೊಂಡಿರ್ತಕ್ಕಂತಹ ಈ 3 ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ದರೆ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ. ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ನಾನು ಆದಷ್ಟು ಬೇಗ ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.